ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಪ್ರಚಾರ ಕಾರ್ಯ ಈಗ ಕಾಂಗ್ರೆಸ್ನಿಂದ ಬಹುತೇಕವಾಗಿ ಪೂರ್ಣಗೊಳ್ಳುವಂತಹ ಒಂದು ಹಂತಕ್ಕೆ ಬಂದಿದೆ. ಈಗ ಅನೇಕ ಮಿನಿಸ್ಟರ್ಗಳಾಗಿರ್ಬೋದು, ಬೇರೆ ಬೇರೆ MLAಗಳಾಗಿರ್ಬೋದು ಈ ಒಂದು ಕ್ಷೇತ್ರಕ್ಕೆ ಈಗ ಎಂಟ್ರಿ ಕೊಟ್ಟಿರುವಂಥದ್ದು. ಈಗ ಸದ್ಯಕ್ಕೆ ಕಮತಿಗೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿದ್ದಂತಹ ಮಾಂತೇಶ್ ಬೆಳ್ಳಿ ಅವರು ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಕಮತಿಗೆಯಲ್ಲಿ ಪ್ರಚಾರ ಹೇಗಿದೆ ಕಾಂಗ್ರೆಸ್ದು, ಇಲ್ಲಿ ಕಾರ್ಯಕರ್ತರು ಹೇಗೆ ಕೆಲಸ ಮಾಡ್ತಿದ್ದಾರೆ, ಏನಾಗುತ್ತೆ ಅನ್ನುವಂಥದ್ದು ಈ ಸ್ಥಿತಿ ಹೇಳೋದಾದರೆ? ಕಮತಿಗೆ ಪಟ್ಟಣ ಮೊದಲಿಂದನೂ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಬೆಂಬಲ ಕೊಡ್ತಾ ಇರೋಂಥ ಪ್ರತಿ ಎಲೆಕ್ಷನ್ಗಳಿಗೂ ನಾವು ಕಾಂಗ್ರೆಸ್ನಿಂದ ಬಹುಮತ ಕೊಟ್ಕೊತ ಬಂದ್ವಿ. ಭಾಳಷ್ಟು ಎಲ್ಲ ಕಾರ್ಯಕರ್ತರು ಭರದಿಂದ ಓಡಾಟ ನಡೆಸಿದ್ರು. ಯಾಕಪ್ಪ ಅಂತಂದ್ರೆ ಇದು ಬೈ ಎಲೆಕ್ಷನ್ ಮತ್ತು ದಿವಂಗತ HY ಮೆಟಿ ಸಾಹೇಬರು ಮಾಡಿದಂಥ ಜನಪರ ಕಾರ್ಯಕ್ರಮಗಳು ಬಹುಶಃ ಗ್ರಾಮೀಣ ಪ್ರದೇಶದಲ್ಲಿ ಭಾಳಷ್ಟು ಸಂಚಲನ ಉಂಟು ಮಾಡಿದ್ದು. ಹೀಗಾಗಿ ಮೆಟಿಯವರ ಪುತ್ರರಾದಂಥ ಉಮೇಶ್ ಮೆಟಿ ಅವರು ಸಹ ಮೆಟಿ ಸಾಹೇಬ್ರಂಗೆ ಭಾಳಷ್ಟು ಸರಳತೆ ಮತ್ತು ಎಲ್ಲರ ಜೊತೆ ಕರ್ಕೊಂಡು ಹೋಗುವಂಥ ವ್ಯಕ್ತಿ. ಹೀಗಾಗಿ ಉಮೇಶ್ ಮೆಟಿಯವರ ಪ್ರಚಾರ ಕಮತಿ ಪಟ್ಟಣದಲ್ಲಿ ಭಾಳಷ್ಟು ಜೋರಿದೆ. ಅಂದರೆ ಸರ್, HY ಮೆಟಿ ಅವರು ಕಮತಿಗೆಯಲ್ಲಿ ಹೆಚ್ಚು ಅನ್ಯೋನ್ಯತೆವಾಗಿರುವಂಥದ್ದು, ಅಂತ ಕಾರ್ಯಕರ್ತನ ಹೆಚ್ಚು ಪ್ರೀತಿಯಿಂದ ನೋಡ್ಕೊಂಡಿರುವಂಥದ್ದು, ಹೀಗೆಲ್ಲ ಮಾತುಗಳು ಕಮತಿಗೆಯಲ್ಲಿ ಜನತೆ ಹೇಳ್ತಿದ್ದಾರೆ. ಸರ್, ಹೇಗಿತ್ತು ಸರ್ ಕಮತಿಗೆಯಲ್ಲಿ ಅವರ ಸಂಬಂಧ? ಅವರು 1989ರಿಂದ ಗುಳೇದೊಡ್ಡಕ್ಕೆ ಶಾಸಕರಾಗಿದ್ದಾಗೂ ಸಹಿತ ಕಮತಿಗೆ ಶಾಸಕರಾಗಿದ್ದರು. ಆಮೇಲೆ 2008ರಿಂದ ಬಾಗಲಕೋಟೆಯಲ್ಲಿ ಬಾಗಲಕೋಟೆ ಮತಕ್ಷೇತ್ರದ ನಾವು ಹೋದಾಗಿನಿಂದನೂ 2 ಸಲ ಅವರು ಶಾಸಕರಾದರು, 2013ರಲ್ಲಿ ಮತ್ತು 2023ರಲ್ಲಿ. ಹೀಗಾಗಿ ಕಮತಿಗೆ ಜನತೆಯ ಜೊತೆ ಭಾಳಷ್ಟು ಅನ್ಯೋನ್ಯ ಸಂಬಂಧ ಇಟ್ಕೊಂಡಂಥವ್ರು ಮತ್ತು ನೇಕಾರ ಸಮುದಾಯ ಮತ್ತು ರೈತರ ಸಮುದಾಯದ ಜೊತೆ ಸಹ ಭಾಳಷ್ಟು ಅನ್ಯೋನ್ಯ ಇದ್ರವ್ರು. ಯಾಕಪ್ಪ ಅಂದ್ರೆ ಮೆಟಿ ಸಾಹೇಬ್ರ ಸ್ವಭಾವ ಭಾಳಷ್ಟು ಸರಳ, ಎಲ್ಲರನ್ನೂ ಪಕ್ಕಕ್ಕೆ ಕುಂದಿಸ್ಕೊಂಡು ಹೆಗಲ ಮೇಲೆ ಕೈ ಹಾಕಿ ಮಾತಾಡುವಂಥ ಸ್ವಭಾವ. ಹೀಗಾಗಿ ಅವಳ ಸರಳತೆಗೆ ಭಾಳಷ್ಟು ಜನ ಮಾರು ಹೋಗಿದ್ದು ಸತ್ಯ. ಮತ್ತು ಕಮತಿಗಳಿಗೆ ವಿಶೇಷವಾಗಿ ಅವ್ರು ಇದು ನನ್ನ ತವ್ರ ಮನೇನ ಅಂತ ಹೇಳ್ತಿದ್ರು. ಯಾಕಪ್ಪ ಅಂತಂದ್ರೆ ಅವ್ರು ಯಾವಾಗ ಎಲೆಕ್ಷನ್ ನಿಂತಾರೆ ಅವಾಗಿನಿಂದನೂ ಅವ್ರಿಗೆ ನಾವು ಸಾಕಷ್ಟು ಸಪೋರ್ಟಿವ್ ಆಗಿದ್ದೀವಿ ಕಮತಿಗೆ ಜನತೆ. ಹೀಗಾಗಿ ಈ ಸಲ ಮೆಟಿ ಅವ್ರ ಮಗನೂ ಸಹಿತ ಅವ್ರು ಮೆಟಿ ಸಾಹೇಬ್ರೆ ಅನ್ನೋ ರೀತಿ ಟ್ರೀಟ್ ಮಾಡಿ ಅವ್ರನ್ನ ಆಯ್ಕೆ ಮಾಡಬೇಕು ಅಂತಂದು ಭಾಳಷ್ಟು ಕಷ್ಟಪಡಾಗ್ತೀವಿ ಎಲ್ಲ ಕಾರ್ಯಕರ್ತರು. ಓಕೆ ಸರ್. ಇನ್ನು ಸರ್, ತಾವು ಹಿಂದೆ ಅಧ್ಯಕ್ಷರಾಗಿದ್ದಂಥವ್ರು ಪಟ್ಟಣ ಪಂಚಾಯತಿಯಲ್ಲಿ, ಇಲ್ಲಿ ಜನರ ನಾಡಿಮಿಡಿತವನ್ನು ತಾವು ಅರಿತವರು. ಸೊ, ಕೊನೆಯದಾಗಿ ಹೇಳೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕಮತಿಗೆ ಜನತೆಗೆ ಅನ್ನೋ? ನಾನು ಕಮತಿಗೆ ಪಟ್ಟಣ ಪಂಚಾಯತ್ ಮೆಟಿ ಸಾಹೇಬ್ರನ್ನ ಕಮತಿಗೆ ಪಟ್ಟಣ ಪಂಚಾಯತ್ ಮಾಡಿದ್ದೆ. 2016 ನಾ ಪ್ರಥಮ ಬಾರಿ ಅಧ್ಯಕ್ಷ ಆದ ನಂತರ ಕಮತಿಗೆ ಯಾವ್ಯಾವ ಮೂಲಭೂತ ಸೌಲಭ್ಯಗಳು ಅವೆಲ್ಲ ಬೇಕಾಗಿದ್ದು ಎಲ್ಲ ಸೌಲಭ್ಯಗಳನ್ನು ಯಾವುದೇ ಮುಚ್ಚುಮರೆ ಇಲ್ಲಾರ್ದೇ ಕಮತಿಗೆ ಕೊಟ್ಟಂಥ ನಮ್ಮ ಸಾಹೇಬರು ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಯಾರ. ಹೀಗಾಗಿ ಅವರ ಅಭಿವೃದ್ಧಿ ಕಾರ್ಯಗಳು ಮತ್ತು ಮೆಟಿ ಸಾಹೇಬರ ಅನುಕಂಪ ಮತ್ತು ಹಸಿವು ಮುಕ್ತ ಕರ್ನಾಟಕದ ಕನಸು ಕಂಡಂಥ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಪಂಚ ಗ್ಯಾರಂಟಿಗಳ ಸಹಿತ ಮನೆಯನ್ನು ಮುಟ್ಟಾವ. ಹೀಗಾಗಿ ಎಲ್ಲರೂ ನಾವು ಪಂಚ ಗ್ಯಾರಂಟಿಗಳು ಕೊಟ್ಟಂಥ ಸಿದ್ದರಾಮಯ್ಯ ಸಾಹೇಬರ ಋಣವನ್ನು ನಾವು ತೀರಿಸ್ತೀವಿ ಅನ್ನೋಂಥ ಮಾತನ್ನು ಮಾತಾಡಕತ್ತೆ. 2023 ಚುನಾವಣೆಗೆ ನಾವು ಹೋದಾಗ ಗ್ಯಾರಂಟಿ ಕಾರ್ಡ್ಗಳನ್ನ ಹಿಡ್ಕೊಂಡು ಹೋಗಿದ್ವಿ. ಈಗ ಆ ಗ್ಯಾರಂಟಿಗಳನ್ನ ಎಲ್ಲನೂ ನಾವು ಇಂಪ್ಲಿಮೆಂಟ್ ಮಾಡೀವಿ ಅನ್ನೋದ್ರ ಸಂಬಂಧ ಹೋಗತ್ತಪ್ಪ ಅಂತಂದ್ರೆ ಭಾಳಷ್ಟು ಅಭೂತಪೂರ್ವ ಬೆಂಬಲ ಮತದಾರರಿಂದ ಮತ್ತು ಮಹಿಳೆಯರಿಂದ ಸಿಗಾಕತ್ತೈತಿ. ಹೀಗಾಗಿ ಕಮತಿಗಿಂದ ಸುಮಾರು 2,500 3,000 ಲೀಡನ್ನು ಕೊಡುವಂಥ ಕನಸನ್ನು ನಾವು ಕಂಡೀವಿ. ಅದೇ ರೀತಿ ನಾವು ಕಾರ್ಯೋನ್ಮುಖರಾಗಿವಿ.